ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ನಂಜನಗೂಡು ಹಾಗೂ ತಾಲೂಕು ಮಡಿವಾಳರ ಸಂಘದ ವತಿಯಿಂದ ಶಿವಶರಣರ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರುಗಳಾದ ಯತೀಂದ್ರ ಸಿದ್ದರಾಮಯ್ಯ, ದರ್ಶನ್ ಧ್ರುವನಾರಾಯಣ್ ಹಾಗೂ ಶ್ರೀ ಮಹರ್ಷಿ ಆನಂದ್ ಗುರೂಜಿ ಸೇರಿದಂತೆ ಮತ್ತಿತರ ಗಣ್ಯರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಶಿವಶರಣ ಮಾಚಿದೇವರ ಜೀವನ ಚರಿತ್ರೆಯ ಬಗ್ಗೆ ತಿಳಿಸಿ, ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕವಾಗಿ ಹಿಂದುಳಿದ ನಾವು ಅಂಬೇಡ್ಕರ್ ಅವರ ಶಿಕ್ಷಣ, ಸಂಘಟನೆ, ಹೋರಾಟ ಮನೋಭಾವವನ್ನ ಬೆಳೆಸಿಕೊಳ್ಳುವ ಮೂಲಕ ಒಗ್ಗಟ್ಟಾಗಿ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಮಹರ್ಷಿ ಆನಂದ್ ಗುರೂಜಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಆಶೀರ್ವಚನ ನೀಡಿದರು. ಇದೇ ಸಂದರ್ಭ ಸಂಘದ ವತಿಯಿಂದ ವೇದಿಕೆ ಮೇಲಿನ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಎಲ್ಲ ಸಮುದಾಯಗಳಲ್ಲಿ ಇರುವಂತಹ ಮಹನೀಯರು ಮತ್ತೆ ಮಹಾಪುರುಷರ ಒಂದು ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ನಾವು ಯಾಕೆ ಅನ್ಕೋತೀವಿ ಅಂತಂದ್ರೆ, ಎಲ್ಲ ಸಮುದಾಯಗಳು ಕೂಡ ಹಿಂದುಳಿದ ವರ್ಗದವರು. ಇವರೆಲ್ಲ ಬಹಳ ಸಾವಿರಾರು ವರ್ಷಗಳಿಂದ ಏನಾಗೋಗಿದೆ, ಜಾತಿ ವ್ಯವಸ್ಥೆ ಶೋಷಣೆಯಲ್ಲಿ ಸಿಲುಕಿ ಏನಾಗೋಗಿದ್ದಾರೆ ಅಂತ ಹಿಂದುಳಿದಿದ್ದಾರೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಕೂಡ ಹಿಂದುಳಿದ್ದಾರೆ. ಅವರಿಗೆ ಶಕ್ತಿ ತುಂಬಬೇಕು ಅಂತಂದ್ರೆ ಅವರಲ್ಲಿ ಆತ್ಮವಿಶ್ವಾಸ ಬರಬೇಕು. ಅವರ ಆತ್ಮವಿಶ್ವಾಸ ಬರಬೇಕು ಅಂತಂತಂದ್ರೆ ನಮ್ಮ ಜಾತಿ ಹಿಂದುಳಿದಿರ್ಬೋದು, ಆದ್ರೆ ನಾವು ಕೂಡ ಏನಾದ್ರೂ ಸಾಧನೆ ಮಾಡಕ್ ಸಾಧ್ಯ ಆಗುತ್ತೆ. ಜಾತಿಯಿಂದ ಒಬ್ಬರ ಪ್ರತಿಭೆ ನಿರ್ಧಾರ ಮಾಡಕ್ಕಾಗಲ್ಲ, ಜಾತಿಯಿಂದ ಒಬ್ಬರ ಸಾಧನೆಯನ್ನ ನಿರ್ಧಾರ ಮಾಡಕ್ಕಾಗಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಅವ್ರಿಗೆ ಬರಬೇಕು. ಹಾಗಾಗಿ ಆಯಾ ಸಮುದಾಯಗಳಿರುವಂತಹ ಮಹನೀಯರನ್ನ, ಮಹಾಪುರುಷರನ್ನ ಗುರುತಿಸಿ ಅವರ ಜಯಂತಿಯನ್ನು ಸರ್ಕಾರ ಮಟ್ಟದಲ್ಲಿ ಆಚರಣೆ ಮಾಡಿ, ರಾಜ್ಯದಲ್ಲಿ ಆಚರಣೆ ಮಾಡಿ, ರಾಜ್ಯದ ಮೂಲಗಳಲ್ಲಿ ಆಚರಣೆ ಮಾಡಿ, ಸಮುದಾಯದವರಿಗೆ ಅರಿವು ಮೂಡಿಸಿ, ನಾವು ಯಾವುದೇ ಜಾತಿ ಇರ್ಬೋದು, ಹಿಂದುಳಿದವರು ಇರ್ಬೋದು, ದಲಿತರಿರ್ಬೋದು, ಶೋಷಿತ ವರ್ಗದವರು ಇರ್ಬೋದು, ಆದ್ರೆ ನಮ್ಮ ಜಾತಿಯಲ್ಲೂ ಕೂಡ ಮಹಾಪುರುಷರಿದ್ದಾರೆ, ಮಹನೀಯರಿದ್ದಾರೆ. ಅವರು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ನಾವು ಕೂಡ ಅವರಂತ ಆಗಬೇಕು, ಅವರಂತ ಸಾಧನೆ ಮಾಡಬೇಕು ಅನ್ನೋದು ಆತ್ಮವಿಶ್ವಾಸ, ಪ್ರೇರಣೆ ಅವ್ರಿಗೆ ಬರಲಿ ಅಂತ ಒಂದು ಉದ್ದೇಶದಿಂದ ನಾವು ಇವತ್ತಿಂತ ಮಹನೀಯರ ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸರ್ಕಾರ ಈ ರೀತಿ ಎಲ್ಲ ಮಹನೀಯರ ಆಚರಣೆಗಳನ್ನ ಜಾರಿಗೆ ತಂದಿದೆ. ಇವತ್ತು 8ನೇ ವರ್ಷಕ್ಕೆ ಆಲ್ಮೋಸ್ಟ್ ಬಂದಿರೋದು. 8ನೇ ವರ್ಷ ಜಯಂತಿಯನ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಹೇಳಿದಾಗೆ ಬರೀ ತಾಲೂಕು ಮಟ್ಟದಲ್ಲಿ ಮಾತ್ರ ಮಾಡಿದ್ರೆ ಸಾಲದು, ಇದು ಗ್ರಾಮ ಮಟ್ಟಗಳಲ್ಲೂ ಇಂಥ ಜಯಂತಿಗಳ ಆಚರಣೆ ಮಾಡಬೇಕು, ಜನರಿಗೆ ತಲುಪಬೇಕು. ಹೌದು, ನಮ್ಮ ಸಮುದಾಯದಲ್ಲೂ ಇಂಥ ಮಹಾಪುರುಷರಿದ್ದಾರೆ, ಅವರು ಸಾಧನೆ ಮಾಡಿದ್ದಾರೆ, ಅವರಂತೆ ನಾವು ಕೂಡ ಅವರ ಹಾದಿಯಲ್ಲಿ ನಡೆದು ಸಾಧನೆ ಮಾಡಬೇಕು. ಮತ್ತೆ ಅವ್ರು ಸಾಧನೆ ಮಾಡಿದ್ಮೇಲೆ ನಾವು ಕೂಡ ಏನ್ ಕಮ್ಮಿ ಅಲ್ಲ, ನಾವು ಕೂಡ ಅವರಂತೆ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಆತ್ಮವಿಶ್ವಾಸ ಬರಲಿ ಅನ್ನೋ ಕಾರಣದಿಂದ ಇದನ್ನ ಎಲ್ಲಾ ರಾಜ್ಯ, ಎಲ್ಲ ಗ್ರಾಮಗಳಲ್ಲೂ ಕೂಡ ಆಚರಣೆ ಮಾಡ್ಲಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ನಮ್ಮ ತಾಲೂಕು ಮಡಿವಾಳ ಸಂಘದವರು ಇರ್ಬೋದು, ಅವರು ತಾಲೂಕು ಮಟ್ಟದಲ್ಲಿ ಮಾತ್ರ ಅಲ್ಲದೆ ಗ್ರಾಮ ಮಟ್ಟದಲ್ಲೂ ಕೂಡ ಇಂಥ ಸಂಘಗಳನ್ನ ಮಾಡಿ ಎಲ್ಲ ಕಡೆ ಮಡಿವಾಳ ಮಾಚಿದೇವರ ಅವರು ಒಂದು ಜಯಂತಿಯನ್ನ ಮಾಡ್ಲಿ. ಮತ್ತೆ ವೀರ ಮಡಿವಾಳ ಮಾಚಿದೇವರು ಬಹಳ ದೊಡ್ಡ ಸಾಧಕರು. 12ನೇ ಶತಮಾನದಲ್ಲಿ ನಮ್ಮ ರಾಜ್ಯದಲ್ಲಿ ನಾನು ಇಷ್ಟು ಸುಂದರವಾಗಿರ್ತಕ್ಕಂಥ ಒಳ್ಳೆ ವಸ್ತ್ರ ಇಲ್ಲಿ ಹಾಕೋ ಬರಬೇಕಾದ್ರೆ ಇದನ್ನ ನಾನು ಕ್ಲೀನ್ ಆಗಿ ರೆಡಿ ಮಾಡಿ ಕೊಟ್ಟಂತದ್ದು ಒಬ್ಬ ಅಗಸಶಿಯನೇ. ಆತನ ಒಂದು ಕರ್ತವ್ಯವನ್ನ ಕರೆಕ್ಟಾಗಿ ಮಾಡಿದ್ರೆ ಇಷ್ಟು ಕಾಸ್ಟ್ಯೂಮ್ ಬಹಳ ಚೆನ್ನಾಗಿದೆ, ನೋಡಕ್ ಒಳ್ಳೆ ಬಟ್ಟೆ ಹಾಕೊಂಡ್ ಬಂದಿದ್ದೀನಿ ನಾನು ಅಂತ ಹೇಳ್ಬೋದು. ಆದ್ರೆ ನಿಮ್ಮ ಕಾಯಕವನ್ನ ನಾವು ಗೌರವಿಸ್ಬೇಕು. ಯಾರೊಬ್ಬನಾದ್ರೂ ಸಹಿತ, ಪ್ರತಿಯೊಬ್ಬರನ್ನು, ಒಬ್ಬ ದೀನ ದಲಿತನ್ನು ಸಹಿತ ನಾವು ಗೌರವಿಸಬೇಕಾಗಿದೆ. ಅದೇ ಧರ್ಮ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಮಾತೇನು, ಎಲ್ಲರನ್ನೂ ಸಮಾನತ್ವವನ್ನು ನೋಡಿ, ಎಲ್ಲರನ್ನೂ ಸಮನಾಗಿ ಕಾಣಿ, ಎಲ್ಲರನ್ನೂ ಜೀವನದಲ್ಲಿ ಭರತಖಂಡದಲ್ಲಿ ಒಳ್ಳೆ ಉನ್ನತವಾದ ಸ್ಥಿತಿಯಲ್ಲಿ ಕಾಣುವಂಥದ್ದಾಗಬೇಕು, ಆಗಲೇ ಭಾರತ ಮಾತೆ ಮೆಚ್ಚುವಂಥದ್ದು ಅಂತ ಹೇಳಿದ್ದಾರೆ. ಅಂತಹ ಮೆಚ್ಚುವಂತ ಕಾಯಕ ಅತಿ ಶೀಘ್ರದಲ್ಲಿ ಬರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮಿಕರಿಗೂ, ಎಲೆಕ್ಟ್ರಾನಿಕ್ ಮೀಡಿಯಾಗೂ ಹಾಗೂ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಪಕ್ಕದಲ್ಲಿರ್ತಕ್ಕಂತಹ ಶ್ರೀಗಳಿಗೂ ಮತ್ತು
ಪರಮ ಪವಿತ್ರವಾಗಿ ಒಳ್ಳೆ ಮನಸ್ಸಿನಿಂದ ಈ ಭಾಗದಲ್ಲಿ ಇನ್ನಷ್ಟು ಸಂಘಟನೆಗಳು ಮಾಡಬೇಕು ಅಂತಿರ್ತಕ್ಕಂಥವರಿದ್ದಾರೆ, ಮಾಜಿ ಶಾಸಕರಿದ್ದಾರೆ. ಇಂತಹ ದೊಡ್ಡ ದೊಡ್ಡ ನಾಯಕರೆಲ್ಲ ಇದ್ದಾಗ ಆ ಚಿಕ್ಕದಾದಂಥ ಗೂಡು ಅತಿ ಶೀಘ್ರದಲ್ಲಿ ಮುಂದಿನ ವರ್ಷ ತನಕ ಕಾಯಬೇಕಾದಿಲ್ಲ, ಆದಷ್ಟು ಬೇಗ ಆಗಲಿ. ಅದರ ಓಪನಿಂಗು ನಾನು ಬರುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ಸಮಯ ಲೇಟ್ ಆದ್ರಿಂದ ನನ್ನ ಮಾತು ಚುರುಕುಗೊಳಿಸ್ತಾ ಇದ್ದೀನಿ. ಇವತ್ತು ನಾನೊಂದು ಚಿಂತನೆ ಮಾಡ್ಕೊಂಡ್ಬಂದೆ. ವಚನಗಳು ಇನ್ನೂ ಮುಂದಿನ ಜನಾಂಗಕ್ಕೆ ತಲುಪಬೇಕಂತಂದ್ರೆ ವಚನ ವಿಶ್ವವಿದ್ಯಾಲಯ ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಆಗಬೇಕು. ಅದನ್ನ ಸನ್ಮಾನ್ಯ ಶಾಸಕರ ಮುಖಾಂತರ ನಾನು ಕೈ ಮುಗಿದು ಮನವಿ ಮಾಡಿಕೊಳ್ತೇನೆ. ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ಹೇಳಿ, ಈಗಾಗಲೇ ಬಹಳಷ್ಟು ಕಡೆಯಿಂದ ಕೂಗು ಕೇಳಿ ಬರ್ತಾ ಇದೆ, ತಾವು ದಯವಿಟ್ಟು ಅದಕ್ಕೆ ಇನ್ನಷ್ಟು ಒತ್ತಾಯ ಮಾಡಿ ಆ ಒಂದು ಮಹಾನ್ ಕಾರ್ಯವನ್ನು ಮಾಡಿದ್ರೆ ಇದು ಇತಿಹಾಸದಲ್ಲಿ ನೆನಪುಳಿತಕ್ಕಂಥ ಕಾರ್ಯ ಆಗುತ್ತೆ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ, ಮಡಿವಾಳ ಮಾಚದಲ್ಲಿ ಅವರು ಬಹಳಷ್ಟು ವಚನಗಳನ್ನು ಬರ್ತಾರೆ. ಒಂದು ವಚನವನ್ನ ಒಂದೇ ನಿಮಿಷದಲ್ಲಿ ನಾನು ಹೇಳ್ತೇನೆ. ಏನಪ್ಪಾ ಅಂತಂದ್ರೆ ಅವ್ರು ನೋಡ್ರಿ ವಚನಗಳನ್ನು ಬರ್ತಾರೆ. ವಾಯುಗುಣವ ಸರ್ಪ